ಇವತ್ತು ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. 2 kg ಚಿಕನ್ ಉಂಟು. ಪಾತ್ರೆಗೆ ಸ್ವಲ್ಪ ತುಪ್ಪ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕಿ ಹುರಿತಾ ಇದ್ದೇನೆ. ಹಾಗೆ 2 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ನಾನು ಬಾಕಿ ಇಡ್ತೇನೆ, ಮತ್ತು ಮಸಾಲ ರುಬ್ಲಿಕ್ಕೆ ಬೇಕು. ಹಾಗಾಗಿ ಈರುಳ್ಳಿ ಸಾಫ್ಟ್ ಆಗಿದೆ, ಚಿಕನನ್ನು ಹಾಕಿದರೆ ಆಯಿತು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪು ಮತ್ತು 2 ಟೊಮೆಟೊನ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡುವ. ಅರಿಶಿನವನ್ನು ನಾನು ಹಾಕೋದಿಲ್ಲ, ಯಾಕಂದರೆ ಮಸಾಲಕ್ಕೆ ನಾನು ಹಾಕ್ತೇನೆ. ಹಾಗಾಗಿ ಈಗ ಅರಿಶಿನ ಪುಡಿಯನ್ನು ಹಾಕೋದಿಲ್ಲ. ಬೇಕಿದ್ದರೆ ನೀವು ಹಾಕ್ಬೋದು, ಕೆಲವರಿಗೆ ಅಭ್ಯಾಸ ಉಂಟು ಬೇಯಿಸುವಾಗಲೇ ಅರಿಶಿನ ಮತ್ತು ಉಪ್ಪು ಹಾಕೋದು. ಈಗ ಮಸಾಲ ರುಬ್ಲಿಕ್ಕೆ ಅರ್ಧ ಈರುಳ್ಳಿ, ಹುಣಸೆ ಹುಳಿ, 15 ಎಸಳು ಬೆಳ್ಳುಳ್ಳಿ ಮತ್ತು ಪುಳಿ ಮುಂಚಿ ಪೌಡ್ರು, ಆಯಿತಾ. 100 ಗ್ರಾಮಿನಷ್ಟು ಪುಳಿ ಮುಂಚಿ ಪೌಡ್ರು. ಇದು ಆಲ್ ಇನ್ ಒನ್ ಮಸಾಲ, ನಾನೇ ಮನೆಯಲ್ಲಿ ರೆಡಿ ಮಾಡಿರುವಂಥ ಪೌಡ್ರು. ಇದನ್ನು ಹಾಕಿ ಪುಳಿ ಮುಂಚಿ ಸುಕ್ಕೆಲ್ಲ ಮಾಡ್ಬೋದು, ಗ್ರೇವಿ ಕೂಡ ಮಾಡ್ಬೋದು. ಮಸಾಲವನ್ನು ನೈಸಾಗಿ ರುಬ್ಬಿ ತಂದು ಬೆಂದಿರುವಂಥ ಕೋಳಿ ಮಾಂಸಕ್ಕೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವವರೆಗೆ ಇದನ್ನು ಬೇಯಿಸಬೇಕು. ಲಾಸ್ಟಿಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಆಯಿತು. ಬೇಕಿದ್ರೆ ಮಾತ್ರ ಹಾಕಿಕೊಳ್ಳಿ ಕೊತ್ತಂಬರಿ ಸೊಪ್ಪು. ಈಗೆಲ್ಲ ಹಾಕ್ತಾರೆ, ಮುಂಚಿನವರೆಲ್ಲ ಹಾಕ್ತಾ ಇರಲಿಲ್ಲ. ಇದೊಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿ. ಲೋ ಫ್ಲೇಮಲ್ಲಿ ಬೆಂದ ನಂತರ ಇದನ್ನು ನೀವು ಕೋರಿ ರೊಟ್ಟಿ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡ್ಬೋದು. ತುಂಬ ಒಳ್ಳೆ ಆಗ್ತದೆ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಕೂಡ ಹಾಕಿ ಮಾಡ್ಬೋದು, ಅದು ಕೂಡ ಟೇಸ್ಟಿ ಆಗ್ತದೆ. ವಾವ್.